ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಮ್ಮ ಮಮ್ಮಿ ಏನೋ ಚಿಕನ್ ಮಾಡೋರ್ದಾರ್ರಿ. ಚಿಕನ್ದ ಐಟಮ್ ನಮ್ಮ ಮಮ್ಮಿ ಹೇಳ್ತಾರೆ ನೋಡ್ರಿ. ಮುಂದೆ ಕಂಟಿನ್ಯೂ ಮಾಡ್ತಾರೆ ನಮ್ಮ ಮಮ್ಮಿ ರೀ. ಅವ್ರು ಕೇಳ್ರಿ. ಬರ್ರಿ ಎಲ್ಲರೂ ಚಿಕನ್ ವಾಶ್ ಮಾಡ್ಕೊಂಡ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ರಿ. ಸಾಲ್ಟ್ ಹಾಕೊಂಡ ನಂತರ ಅದಕ್ಕೊಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ ನಂತರ ಇದನ್ನ ಎಲ್ಲ ಹಿಂಗೆ ಮ್ಯಾರಿನೇಟ್ ಆಗುವಂಗ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೊರಿ. ಈಗ ಮ್ಯಾರಿನೇಟ್ ಆಯ್ತು. ಇದನ್ನು ಒಂದು 10-15 ನಿಮಿಷ ಫ್ರಿಜ್ನಾಗ ಇಡೋನು. ಆಮೇಲೆ ಮುಂದಿನ ಪ್ರೊಸೆಸ್ ಏನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಬರ್ರಿ ಗೈಸ್, ಈಗ ಏನೇನು ಹಾಕ್ತೀನಿ ನೋಡ್ತಾ ಇರ್ರಿ. ಬೆಳ್ಳುಳ್ಳಿ, ಅಲ್ಲ, ಒಂದು ಏಲಕ್ಕಿ, ಒಂದು 4 ಲವಂಗ, ದಾಲ್ಚಿನ್ನಿ, ಆಮೇಲೆ ಜೀರಿಗೆ, ಎಳ್ಳ, ಟೊಮ್ಯಾಟೊ, ಕೊತ್ತಂಬರಿ, ಉಳ್ಳಾಗಡ್ಡಿ, ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡೇನಿ. ಜಾಸ್ತಿ ಏನು ಕೊಬ್ಬರಿ ಹಾಕತ್ತೀನಿ ನಾನು, ಸ್ವಲ್ಪ ಮಾಡಾಕತ್ತೀನಲ್ಲ ಸ್ವಲ್ಪ ಅದಕ್ಕೆ ಇಷ್ಟ ಹಾಕತ್ತೀನಿ. ಈಗ ಫ್ರೈ ಮಾಡ್ಕೊಂಡು ಬರ್ರಿ. ಏನು ಹಾಕ್ತೀನಿ ನೋಡ್ರಿ. ಕಾಂದ ಒಂದು ಸ್ವಲ್ಪ ಪಿಂಕಿಶ್ ಕಲರ್ ಒಳಗೆ ಬರೋ ಮಟ್ಟ ಫ್ರೈ ಮಾಡಿಕೊಡ್ರಿ. ಕೊಬ್ಬರಿ ಹಾಕೋದಿಲ್ಲ ಅಂದರೆ ಆಲ್ರೆಡಿ ಒಂದು ಸ್ವಲ್ಪ ಹುರಿದಿಟ್ಕೊಂಡಿನಿ ಅಂಥೇಳಿ ನಾ ಇದನ್ನು ಹಾಕಿಲ್ಲ. ಆಲ್ರೆಡಿ ಇದನ್ನು ಹುರಿದಿದ್ದೀನಿ. ಆಮೇಲೆ ಇದೊಂದು ಸ್ವಲ್ಪ ಪಿಂಕ್ ಕಲರ್ ಬರೋಣ ಟೊಮೆಟೊ ಹಾಕೋಣ. ಹಾಕೊಳ್ಳೋಣ ಬರ್ರಿ. ಒಂದು ಸ್ವಲ್ಪ ಲೈಟ್ ಪಿಂಕ್ ಆಯ್ತಲ್ಲ ಈಗ ಕಾಂದ, ಇನ್ನು ಟೊಮ್ಯಾಟೊ ಹಾಕೊಳ್ಳೋಣ ಬರ್ರಿ. ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ 1 ಇಂಚ್ ಅಷ್ಟು ಅಲ್ಲ ಹಾಕತ್ತೀನಿ. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡೋಣ. ಈಗ ಅಷ್ಟು ಎಲ್ಲ ಫ್ರೈ ಆಯಿತು. ಈಗ ತಂಪು ಅದರಿಂದ ಮಿಕ್ಸರ್ ಮಾಡೋಣ ಅಂತ. ಖಾರ ಎಲ್ಲ ಮಿಕ್ಸರ್ ಮಾಡ್ತೀನಿ. ಒಂದು ಸ್ವಲ್ಪ ಲಿಂಬಿಕಾಯಿ ಹಾಕಬೇಕಾಯ್ತು. ಲಿಂಬಿಕಾಯಿ ಹಾಕಿ ಒಂದು ಸ್ವಲ್ಪ ಇದನ್ನು ಮಾಡ್ತೇನೆ. ಹುಳಿ ಜ್ಯೂಸಿ ಆಗ್ತೈತಲ್ಲ ಅದಕ್ಕಂತ ಹೇಳಿ ಲಿಂಬಿಕಾಯಿ ಹಾಕೋದು. ಗ್ಯಾಸ್ ಚಾಲೂ ಮಾಡ್ಕೊಡ್ರಿ. ಚಾಲೂ ಮಾಡ್ಕೊಂಡು ಪ್ಯಾನ್ ಇಟ್ಕೊಂಡೀನಿ. ಈಗ ಒಂದು ಸ್ವಲ್ಪ ಪ್ಯಾನ್ ಕಾದೈತಿ. ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳು. ಒಂದು ಸ್ವಲ್ಪ ಗರಂ ಆಲ್ತಡ್ರಿ. ಇನ್ನು ಸಾಫ್ಟ್ ಪೀಸ್ ಅಷ್ಟು ಆಯಿಲ್ ಒಳಗೆ ಹಾಕ್ತೀನಿ. ನೀರು ಬಿಡುವಾಗ ಒಂದು ಸ್ವಲ್ಪ ಮುಚ್ಕೊಳ್ಬೋದು, ಬಾಯಿ ಹಾಕಿರೋದ್ರಿಂದ. ಈಗ ಚಿಕನ್ ಇದನ್ನು ಸುಕ್ಕ ಮಾಡೋಕ್ಕೆ ಕುದಿಯಕ್ಕೆ ಹಾಕಬೇಕಲ್ಲ ಚಿಕನ್ನ. ಚಿಕನ್ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ರಿ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕೋರಿ. ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ರಿ. ಅರಿಶಿನ ಪುಡಿ ಹಾಕಿದ ನಂತರ ಚಿಕನ್ ಏನೈತಲ್ಲ ಅದನ್ನು ಇದ್ರೊಳಗೆ ಹಾಕೊಳ್ರಿ.
ಮ್ಯಾರಿನೇಟ್ ಮಾಡೋ ಹೊತ್ನ್ಯಾಗ ಸಾಲ್ಟ್ ಅದು ಹಾಕ್ಕೊಂಡೇನು ಅಂತ ಹೇಳಿದ್ರೆ ಸಾಲ್ಟ್ ಹಾಕೊಳ್ಳೋದಲ್ಲ ಅರ್ಶಿನ ಪುಡಿ ಅಷ್ಟೇ ಆ್ಯಡ್ ಮಾಡ್ಕೊಂಡೆ. ಅಲ್ಲಿವೂ ನೀರು ಬಿಡ್ತೈತಿ, ಆದರೆ ಇದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ವಾಟಿ ನೀರು ಹಾಕಿ ಇಡೂನು ಇದ ನೀರು ಗರಂ ಆದ್ಕೊಳ್ಳಿ ಅದ್ರೊಳಗೆ ಹಾಕಕ್ಕೆ ಬರ್ತೈತಿ ಅಂತ. ಇದು ನೋಡ್ಲಿದ ಈಗ ನೀರು ಬಿಟ್ಟೈತಲ್ಲ ಒಂದು ಸ್ವಲ್ಪ ಇದನ್ನು ತಿರುಗಿ ಹಾಕೋನು ಇದನ್ನು ಈ ನೀರೆಲ್ಲ ಇದನ್ನಾಗಲಿ ಆಮೇಲೆ ಅದೇ ಯಾವ ಥರ ರೋಸ್ಟ್ ಅದು ಮಾಡೋದು ಅದನ್ನು ಹೇಳ್ತೇನೆ ಅಂತೀನಿ. ನೋಡ್ರಿ ಈಗ ಒಂದು 10 ಮಿನಿಟ್ಸ್ ಒಳಗೆ ಇದು ಫ್ರೈ ಆಯ್ತು ನೋಡ್ರಿ, ಯಾವ ಥರ ಫ್ರೈ ಆಗೈತೆ ನೋಡ್ರಿ. ಇನ್ನು ಇದಕ್ಕೆ ಒಗ್ಗರಣೆ ಕೊಡೋಣಂತ ಬರೀ ಉಂಟದ ಒಂದು ಸ್ವಲ್ಪ ಕರಿ ಉರಿದು ಹಾಕಿ ಗಾರ್ಲಿಕ್ ಅದು ಹಾಕಿ ಒಗ್ಗರಣೆ ಕೊಡೋದು. ಒಗ್ಗರಣೆಗೆ ಎಣ್ಣೆ ಆಲ್ರೆಡಿ ಅದು ಬಿಟ್ಟಿದ್ದಿತ್ತಲ್ಲ ಅದೈತಿ, ನಾ ಎಣ್ಣೆ ಹಾಕ್ಕೊಂಡೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳಿ ಈಗ ಬೆಳ್ಳುಳ್ಳಿ ಹಾಕೊಳ್ಳೋದೇನೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಯ್ತು. ಬೆಳ್ಳುಳ್ಳಿ ಫ್ರೈ ಆಗಿಂದ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಡ್ರಿ. ಚಟಪಟ ಅನ್ಸದೆ ಒಂದು ಸ್ವಲ್ಪ ಕಾಜು ಇದ್ರೆ ಹಾಕೋರಿ, ಇದು ಆಪ್ಷನಲ್ ಐತಿ, ಬೇಕಾದ್ರೆ ಹಾಕೋಣ. ಮನೆ ಒಳಗಿತ್ತು ಅಂತ ಹಾಕ್ತೀನಿ. ಒಂದು ಸ್ವಲ್ಪ ಬ್ರೌನ್ ಬರುವವರೆಗೆ ಹುರ್ಕೊಡ್ರಿ. ಬ್ರೌನ್ ಆಗಲಿ ಒಂದು ಸ್ವಲ್ಪ ಇದೂ ನೋಡ್ರಿ. ಇದು ಬ್ರೌನ್ ಆಯಿತು. ಒಂದು ಚಿಟಿಕೆ ಅಷ್ಟೇನ ಬಂಗಿ ಪೌಡರ್ ಹಾಕೊಳತ್ತೀನಿ, ಸುಮ್ಮನೆ ಜಸ್ಟ್ ಅದಕ್ಕೆ ಕಲರ್ ಬರಲಿ ಅಂತ ಹಾಕೊಳತ್ತೀನಿ. ಖಾರ ಏನು ಹಾಕೊಳತ್ತಿಲ್ಲ, ಸಾಲ್ಟ್ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋತ್ನೇ ಸಾಲ್ಟ್ ಹಾಕಿದಿತ್ತು ಅಂತ ಹೇಳಿ ನಾ ಸಾಲ್ಟ್ ಏನು ಹಾಕ್ಕೊಂಡಿರೋ. ಇನ್ನು ಇದು ಫ್ರೈ ಆಗಿತ್ತಲ್ಲ ಇನ್ನು ಕಡೆ ಅದನ್ನು ಇದ್ರೊಳಗೆ ಹಾಕೊಂಡು ನೋಡ್ರಿ. ಚಿಕನ್ ಡ್ರೈ ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಡ್ರಿ, ತಿನ್ನಕ್ಕೆ ರೆಡಿ. ನೀವು ಮಾಡಿ ನೋಡ್ರಿ, ಈಸಿ ವೇ ಐತಿ, ಭಾಳ ಹೊತ್ತೇನು ಹತ್ತಂಗಿಲ್ಲ ನೋಡಿರಿ. ಚಿಕನ್ ಡ್ರೈ ಹೋಗಿತ್ತು ಇಷ್ಟೇ. ನೋಡ್ರಿ ಚಿಕನ್ ಗ್ರೇವಿಗೆ ರೆಡಿ ಆಗತ್ತೈತಿ, ಬಾಯ್ಲ್ ಆಗತ್ತೈತಿ ಚಿಕನ್. ನೀರು ಎಷ್ಟು ಬಿಟ್ಟೈತೆ ನೋಡ್ರಿ, ಅದೊಂದು ಸ್ವಲ್ಪ ಮ್ಯಾಲೆ ಕುದಿಯಕ್ಕೆ ನೀರು ಇಟ್ಟಿದ್ನ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ನೋಡ್ರಿ ಈ ಥರ ಇನ್ನೊಂದು ಸ್ವಲ್ಪ ಕುದಿಬೇಕು. ಕುದ ನಂತರ ಇದರ ಗ್ರೇವಿ ತೋರ್ಸೋಣ ಅಂತ ನಿಮಗೆ. ಅದೆರಡು ಜಲ್ದಿ ಕೂತ್ ನೋಡಿ. ಇದು ನೋಡಿ ಇದಕ್ಕೆ ಆಗತ್ತೈತಿ. ಈಗ ನೋಡ್ರಿ ಗ್ರೇವಿ ಮಾಡಾಕ ಈಗ ನೋಡ್ರಿ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿವಿ. ಅದ್ರೊಳಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ರಿ. ಎಣ್ಣೆ ಪುಡಿ ಕಾದೈತಿ, ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡ್ರಂದ್ರೆ ಹೋಮ್ಮೇಡ್ ಖಾರ ಐತಿದೆ. ನಾವು ಬಂದಿ ಪುಡಿ ಏನು ಹಾಕತ್ತಿಲ್ಲ. 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿನಿ. ಇದೊಂದು ಸ್ವಲ್ಪ ಇದನ್ನ ಆದ ನಂತರ ಆಯಿಲ್ ಗರಂ ಆದ ನಂತರ ಅದ್ರೊಳಗೆ ಇದು ಮಸಾಲೆ ಏನು ಕಾಳು ಏನೇನು ತೋರಿಸಿಲ್ಲ ಅದನ್ನು ರುಬ್ಕೊಂಡಿನಿ. ಈ ಥರ ತರಿ ಅದನ್ನು ಇದ್ರೊಳಗೆ ಹಾಕ್ಕೊಳತ್ತೇನೆ. ನೋಡ್ರಿ ಈಗ ಮಸಾಲ ಫ್ರೈ ಆಯಿತು. ಇದ್ರೊಳಗೆ ಸುಕ್ಕ ಹಾಕೊಳ್ಳೋಣ ಅಂತ. ಫ್ರೈ ಇದು ಬಾಯ್ಲ್ ಆಗಿತ್ತಲ್ಲ ಅದನ್ನು ಹಾಕೊಳ್ಳೋಣ. ಅವಾಗ ಸ್ವಲ್ಪ ಜಾಸ್ತಿ ಮಸಾಲ ಹಾಕತ್ತಂತ ಸ್ವಲ್ಪ ತೆಗಿತೇನೆ ಅಷ್ಟೇ. ಒಂದು
ಸ್ವಲ್ಪ ಅದು ಕುದ್ದಿದ ನೀರನ್ನ ಹಾಕೋದು, ಯಾಕಂತಂದ್ರೆ ಭಾಳ ಡ್ರೈ ಡ್ರೈ ಅನಿಸ್ತೈತಲ್ಲ, ಚಪಾತಿ ಜೊತೆ ಹಚ್ಕೊಂತೀನಿ ಸರಿ ಅನ್ಸಂಗಿಲ್ಲ. दूर से पास हम तो रहे हैं, फासले और कम हो रहे हैं। दूर से पास हम तो रहे हैं, मांग लूंगा तुझे आसमां से, लूंगा तुझे इस जहां से, तू हासिल तू हासिल तू है। ನೋಡ್ರಿ ಫೈನಲಿ ನಮ್ಮ ಖಾಲಿ ಈ ಥರ ರೆಡಿ ಆಗೈತಿ. ಬರ್ರಿ ಊಟ ಮಾಡೋಣ ಅಂತ ಎಲ್ಲರೂ ಸೇರಿ.